ಎಲ್ರಿಗೂ ನಮಸ್ಕಾರ. ನಾನು ನಿಮಿಷ್ ರಾಜ್, ಮೈಸೂರಿಂದ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಮೈಸೂರಿನ ಕೊರಗಜ್ಜ ದೇವಸ್ಥಾನ ಬಗ್ಗೆ, ಅಲ್ಲಿ ಆಗ್ತಿರೋ ಮೋಸ ಅನ್ಯಾಯದ ಬಗ್ಗೆ. ನಾನು ಇದ್ರ ಬಗ್ಗೆ 2 ವರ್ಷದಿಂದಾನು ನಾನು ಪ್ರಯತ್ನ ಪಡ್ತಾನೆ ಇದ್ದೆ. ಸಾಕಷ್ಟು ಬಾರಿ ಹೋರಾಟನೂ ಮಾಡಿದ್ದೀನಿ. ಎಲ್ಲಾ ಮೀಡಿಯಾದಲ್ಲೂ ಇದ್ರ ಬಗ್ಗೆ ಸಾಕ್ಷಿ ಆಧಾರವನ್ನು ಕೊಟ್ಟಿದ್ದೀನಿ. ಆದ್ರೂ ಅದನ್ನ ಮುಚ್ಚಕ್ಕೆ ಆಗಿರ್ಲಿಲ್ಲ. ಕೊನೆಗೆ ನಾನು ಅಜ್ಜನ ಮೊರೆ ಹೋದೆ. ಅಜ್ಜ ಮತ್ತೆ ಅವರ ಪವಾಡವನ್ನು ಸಾಬೀತುಪಡಿಸಿದ್ದಾರೆ. ಏನಂದ್ರೆ, ಅದು ಕೆಲವು 1.5 ತಿಂಗಳಿಂದ ಅಜ್ಜನ ದೇವಸ್ಥಾನ ಅಲ್ಲಿ ಓಪನ್ ಆಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ, ಆ ಜಾಗದ ಒಂದು ಪ್ರಾಬ್ಲಮ್ ಆಗಿದೆ. ನಾನು ಇದನ್ನೇ ಮೊದಲು ಹೇಳಿದ್ದೆ, ಈಗಲೂ ನಾನು ಹೇಳ್ತಾ ಇದೀನಿ. ಆ ಜಾಗ ಅವ್ರದಲ್ಲ. ಆ ಆಸ್ತಿನ ಇವರು ತಗೊಳಕೋಸ್ಕರನೇ ಅಲ್ಲೊಂದು ಸರ್ವೆ ಕಲ್ನ ಇಟ್ಟು ಅದು ಅಜ್ಜ ಬಂದಿದ್ದಾರೆ ಅಂತ ಒಂದು ಜನಕ್ಕೆ ಎಲ್ಲರಿಗೂ ಒಂದು ಮೋಸ ಮಾಡಿದ್ರು. ನಾನು ಅವ್ರಿಗೆ ಒಂದು ಮಾತು ಹೇಳಿದ್ದೆ, ಯಾವತ್ತು ಮಂಗಳೂರಿನ ಕೊರಗಜ್ಜ ಆಗ್ಲಿ, ಎಲ್ಲ ದೈವಗಳಾಗ್ಲಿ, ಗುಳಿಗಾಗ್ಲಿ ಯಾವತ್ತೂ ಘಟ್ಟ ದಾಟಿ ಬರಲ್ಲ ಅಂತ. ನಾನು ಈಗಲೂ ಅದೇ ಮಾತು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಮಂಗಳೂರಿನ ದೈವ, ತುಳುನಾಡಿನ ದೈವ, ಯಾವುದೇ ದೈವಗಳಾಗ್ಲಿ ಘಟ್ಟ ದಾಟಿ ಅದು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಆಗೋದು ಇಲ್ಲ ಹೋಗ್ಲಿಕ್ಕೆ. ಅದಕ್ಕೆ ಒಂದು ಕೆಲವು ಕಾರಣಿಕಗಳಿದೆ. ದಯವಿಟ್ಟು ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಜನಕ್ಕೆ ಏನಂದ್ರೆ, ತುಳುನಾಡಿನ ದೈವ ತುಳುನಾಡಿನಲ್ಲಿ ಇದ್ರೆ ಮಾತ್ರನೇ ಅದಕ್ಕೆ ಒಂದು ಕಳೆ ಅಂತ ಹೇಳ್ತೀವಿ. ಏನಂದ್ರೆ, ಅದಕ್ಕೆ ಒಂದು ಕಾರಣಿಕ ತುಳುನಾಡಿನ ಜನತೆಗಳು ಅದ್ರ ಬಗ್ಗೆ ತುಂಬಾ ನಂಬ್ಕೊಂಡು ತುಂಬಾ ವರ್ಷಗಳಿಂದ ಅದನ್ನ ಪಾಲಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಯಾರು ಕಳಂಕ ತರಕ್ ಹೋಗ್ಬೇಡಿ. ನಾ ಎಕ್ಸಾಂಪಲ್ ಏನ್ ಹೇಳ್ಬೇಕಂತ ಹೇಳಿದ್ರೆ, ಈಗ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ಧರ್ಮಸ್ಥಳ ಇದ್ದೇನೆ ಚಂದ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ತಿರುಪತಿ ಇದ್ದೇನೆ ಚಂದ. ಯಾಕೆ ನಾವು ತಿರುಪತಿಗೆ ಹೋಗ್ತೀವಿ? ಈಗ ಒಂದು ಅರ್ಕೆ ಹೊತ್ಕೊಂಡಿರ್ತೀವಿ, ತಲೆ ಮುಡಿ ಕೊಡಬೇಕು ಅಂತ. ಹಂಗಾದ್ರೆ ಮನೆಯಲ್ಲೇ ನಾವು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಇಟ್ಕೊಂಡು ತಲೆ ಮುಡಿ ಕೊಡಕ್ಕಾಗತ್ತಾ? ಆಗಲ್ಲ ಅಲ್ವಾ? ಯಾಕೆ? ನಂಬಿಕೆ ಇರಬೇಕು. ಮೂಢನಂಬಿಕೆ ಯಾವತ್ತೂ ಇಟ್ಕೊಳಕ್ ಹೋಗ್ಬೇಡಿ. ಈಗಲೂ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ, ಅಲ್ಲಿ ಏನು ಅರ್ಚಕರಿದ್ದಾರೆ, ಅಲ್ಲಿ ಏನಿದ್ದಾರೆ, ಅವ್ರು ಯಾರು ಅದನ್ನ ನಿಯಮಗಳನ್ನ ಪಾಲಿಸ್ತಾ ಇಲ್ಲ. ಅದಕ್ಕೋಸ್ಕರನೇ ಅಜ್ಜ ಮತ್ತೆ ಪವಾಡ ಕಳಿಸಿದೆ. ನಾನು ಲಾಸ್ಟ್ ಟೈಮ್ ಅವ್ರಿಗೆ ಹೇಳಿದ್ದೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಏನೇ ಇರಲಿ, ಎಲ್ಲರೂ ನಿಮ್ಮ ಅದಕ್ಕೆ ಸಂಬಂಧಪಟ್ಟವ್ರು ಎಲ್ಲರೂ ರೋಡ್ಗೆ ಬರ್ತೀರಾ. ದಯವಿಟ್ಟು ನೀವು ಏನ್ ಗಾರೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದರಲ್ಲಿ ಎಷ್ಟು ನೆಮ್ಮದಿ ಕಾಣಿದ್ರಿ, ಆ ನೆಮ್ಮದಿನ ನೀವು ಮತ್ತೆ ಗಳಿಸ್ಕೊಳಕ್ ಆಗಲ್ಲ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸ್ಬಿಡಿ ಅಂತ ನಾನು ಹೇಳಿದ್ದೆ. ಬಟ್ ಅವ್ರು ಅದನ್ನ ನಿಲ್ಸಕ್ ಹೋಗಿರ್ಲಿಲ್ಲ. ಅವ್ರು ಅದನ್ನ ಮೀರಿ ನಡ್ಸ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಬರೋ ಮದ್ಯಪಾನಗಳಾಗ್ಲಿ, ಏನೇ ಆಗ್ಲಿ ಅದನ್ನ ಅವ್ರು ಮಾರ್ಕೋತಾ ಇದ್ರು. ಇದೆಲ್ಲ ನಮ್ ಗಮನಕ್ಕೆ ಬಂದಿತ್ತು. ಆದ್ರೂ ನಾನು ಸಾಕಷ್ಟು ಬಾರಿ ಇದ್ರ ಬಗ್ಗೆ ನಾನು ಓಡಾಡಿದ್ದೆ. ಆದ್ರೂ ಅದಕ್ಕೆ ಫಲ ಸಿಕ್ತಿರ್ಲಿಲ್ಲ. ಬಟ್ ಕೊನೆಗೆ ನಾನು ಹೋಗಿದ್ದೆ ಅಜ್ಜನ ಮೊರೆ, ಕುತ್ತಾರ್ಗೆ ಹೋಗಿ ಅಜ್ಜನ ಹತ್ರ ಒಂದು ಕೈ ಮುಗ್ದೆ, ಇದಕ್ಕೆ ನೀನೇ ಒಂದು ಫಲ ಕೊಡ್ಬೇಕು ಅಜ್ಜ ಅಂತ. ಆ ಫಲ ಇವತ್ತು ಮತ್ತೆ ಅವ್ರ ಪವಾಡನ ಸಾಬೀತುಪಡಿಸಿದ್ದಾರೆ ಅವರು. ಇದಕ್ಕೆ ನನಗೆ ತುಂಬಾ ಖುಷಿಯಾಗಿದೆ. ಈಗಲೂ ನನ್ನ ಜನಕ್ಕೆ ಎಲ್ಲರಿಗೂ ಹೇಳೋದಷ್ಟೇ, ದಯವಿಟ್ಟು ಮೋಸ ಹೋಗ್ಬೇಡಿ. ನೀವು ಕೊಡೋ ಒಂದು 10 ರೂಪಾಯಿ ಮಂಗಳಾರತಿ ತಟ್ಟೆಯಿಂದ ಕಷ್ಟಪಟ್ಟು ನೀವು ಬೇವು ಸುರಿಸಿ ದುಡ್ಡು ಹಾಕಿರೋ ದುಡ್ಡನ್ನ ಅವ್ರು ಅದನ್ನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಅದರಿಂದ ಅವ್ರ ಸಂಸಾರ ಉದ್ಧಾರ ಆಗ್ತಾ ಇದೆ. ಬಟ್ ಈಗ ಅಜ್ಜನ ಪವಾಡದಿಂದ ಅವ್ರ ಇಡೀ ಫ್ಯಾಮಿಲಿ ಎಲ್ಲ, ಕುಟುಂಬರೆಲ್ಲ ಜಗಳ ಆಡ್ಕೊಂಡು ಎಲ್ಲ ಈಚೆಗೆ ಬಂದಿದ್ದಾರೆ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸ್ಬಿಡಿ. ಜನ ಮಾಡಲೋ ಜಾತ್ರೆ ಮಾಡಲೋ ಅಂದ್ರೆ ನಿಮ್ಗೆ ಜನಕ್ಕೆ ನಾನು ತುಂಬಾ ಸಲ ಹೇಳ್ಕೊಂಡ್ ಬಂದಿದ್ದೀನಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ, ಕೊರಗಜ್ಜ ದೇವಸ್ಥಾನಕ್ಕೆ ನೀವು ಹೋಗ್ಬೇಕಂದ್ರೆ, ದೇವಸ್ಥಾನಕ್ಕೆ ನೀವು ಮಂಗಳೂರಿನ ಕುತ್ತಾರಿಗೆ ಬಂದ್ರೆ ಮಾತ್ರ ಅದ್ರದ್ದು ಫಲ ಸಿಗುತ್ತೆ. ಮೈಸೂರಾಗ್ಲಿ, ಬೆಂಗಳೂರಾಗ್ಲಿ, ಯಾವುದೇ ರಾಜ್ಯದಲ್ಲೂ ಅದು ನಿಮ್ಗೆ ಸಿಗಲ್ಲ. ತುಳುನಾಡಿನಲ್ಲಿ ದೈವಗಳು ತುಳುನಾಡಿನಲ್ಲಿ ಮಾತ್ರ ಸೀಮಿತ. ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ, ನಿಮ್ಮ ಕಳಕಳೆಯಾಗಿ ಮತ್ತೆ ಕೊನೆಯದಾಗಿ ಕೇಳ್ಕೊತಾ ಇದೀನಿ, ಯಾರನ್ನೂ ನಂಬೇಡಿ. ಈಗ ಮತ್ತೆ ಇನ್ನೊಂದು ಎಲ್ಲ ಕಡೆ ಪವಾಡಗಳೇನೇನೋ ಸೃಷ್ಟಿಯಾಗಿದೆ. ದೇವ್ರನ್ನ ಇವರು ಆಟದ ಗೊಂಬೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಕಡೆ. ನಮ್ಮ ಹಿಂದೂ ಧರ್ಮಗಳು ದೇವ್ರನ್ನೆಲ್ಲರನ್ನು ಆಟದ ಗೊಂಬೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಂದ್ರೆ, ಇವನ್ಗೊಂದು ಹುಡುಗಿ ಸಿಗುತ್ತಾ, ಸಿಗಲ್ವಾ, ಬಲಕ್ ತಿರ್ಗಮ್ಮ ತಾಯಿ, ಎಡಕ್ ತಿರ್ಗಮ್ಮ ತಾಯಿ ಅಂತ ಹೇಳ್ತಾರೆ. ನಾವೆಲ್ಲ ಏನ್ ಎಜುಕೇಟೆಡೋ ಅನ್ಎಜುಕೇಟೆಡೋ ಗೊತ್ತಾಗ್ತಾ ಇಲ್ಲ. ದೇವ್ರನ್ನ ಇವ್ರು ಆಡಿಸ್ದಂಗೆ ಬಲಕ್ ತಿರ್ಗೋದು, ಎಡಕ್ ತಿರ್ಗೋದು. ಯಾಕೆ ಇವ್ರ ಯೋಗ್ಯತೆಗೆ ಕೈಕಾಲು ಗಟ್ಟಿ ಇಲ್ವಾ? ದುಡಿಯಕ್ಕಾಗಲ್ವಾ? ಯಾಕೆ ನಮ್ಮ ಹಿಂದೂ ಧರ್ಮಗಳನ್ನ, ದೈವಗಳನ್ನ ರೋಡ್ ತಗೊಂಬಂದು ನೀವು ವ್ಯಾಪಾರ ಮಾಡ್ಕೋತಾ ಇದ್ದೀರಾ? ನಮ್ಮ ಸಂಸ್ಕೃತಿನ ನಾವೇ ಹಾಳು ಮಾಡ್ಕೋತಾ ಇದೀವಿ. ನಾನ್ ವಿರುದ್ಧ ಮಾಡ್ತಾ ಇರೋದು ಏನಂದ್ರೆ, ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಕ್ ಹೋಗ್ಬಾರ್ದು. ನೀವು ಕಷ್ಟಪಟ್ಟು ಈಗ ನೀವು ಸಾಲ ಮಾಡಿದ್ರೆ ಅದು ನೀವು ತೀರ್ಸ್ಬೇಕು. ದೇವ್ರು ಬಂದು ತೀರ್ಸಕ್ ಹೋಗಲ್ಲ. ದೇವ್ರದ್ದು ಫಲ ಇರುತ್ತೆ. ಹಸು ಅಂತ ಬಂದವರಿಗೆ ಊಟ ಹಾಕಿ, ಅಲ್ಲೇ ನಿಮ್ಗೆ ಆಶೀರ್ವಾದ ಸಿಗುತ್ತೆ. ಮತ್ತೆ ಕೊರಗಜ್ಜನ ಬಗ್ಗೆ ಹೇಳ್ಬೇಕು ಅಂದ್ರೆ, ನೀವು ಈ ಜಾಗದಲ್ಲೇ ಕೂತ್ಕೊಂಡು, ನಾನು ಈಗಲೂ ಅದೇ ಹೇಳ್ತಾ ಇದೀನಿ, ಈ ಜಾಗದಲ್ಲೇ ಕೂತ್ಕೊಂಡು ನೀವು ಅದ್ರ ಬಗ್ಗೆ ನೀವು ಒಳ್ಳೆ ಮನಸ್ಸಿಂದ ನೀವು ಕೇಳ್ಕೊಂಡು ಒಳ್ಳೆ ಕೆಲಸ ಅಂತ ಇದ್ರೆ, ಈ ಜಾಗದಲ್ಲಿ ಕೂತ್ಕೊಂಡು ಕೇಳಿದ್ರೆ ಅದು ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಅದು ಅರಿಕೆ ಮಾತ್ರ ನೀವು ಮಂಗಳೂರಿನ ಕುತ್ತಾರ್ಗೆ ಬಂದು ಮಾತ್ರ ನೀವು ಅದನ್ನ ನೀಡಬೇಕು ಅಷ್ಟೇ. ಅದ್ಬಿಟ್ಟು ಅದನ್ನ ಬಂಡವಾಳ ಮಾಡ್ಕೊಂಡು ಒಂದು ಸರ್ವೆ ಕಲ್, ಅದು ಕೇವಲ ಸರ್ವೆ ಕಲ್ನ ಇಟ್ಕೊಂಡು ಜನನ
ಏನು ಮಂಕ್ ಬೂದಿ ಹೆಚ್ಚ್ತಾ ಇದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಯಾರು ಮೋಸ ಹೋಗ್ಬೇಡಿ ಜನರೇ. ಎಲ್ಲರಿಗೂ ನಾನು ಹೇಳ್ಕೊಳ್ಳೋದಿಷ್ಟೇ, ಅವ್ರು ಮಾಡ್ತಿರೋದು ಮೋಸ, ಈಗಲೂ ಮೋಸ ನಡೀತಾನೆ ಇದೆ. ಅದಕ್ಕೆ ಅಜ್ಜ ಫಲ ಕೊಟ್ಟಿದ್ದಾರೆ. ಅವ್ರಿಗೆ ನೀವು ಅದನ್ನ ಪ್ರೋತ್ಸಾಹಿಸಕ್ ಹೋಗ್ಬೇಡಿ, ಅದನ್ನ ನಿಲ್ಲಿಸಿ ಮುಂದೆ ಹೋಗಿ. ಎಲ್ಲ ಜನರಿಗೂ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಅಲ್ಲಿ ಅಜ್ಜ ದೇವ್ರು ವರ ಕೊಡ್ತಾ ಇದ್ದಾರೆ, ಒಂಬಾಳೆಯನ್ನ ಬೀಳ್ತಾ ಇದ್ದಾರೆ. ಅರ್ಚಕರು ಕೈ ಹಿಂಗ್ ಇಟ್ಕೊಂಡು ವರ ಕೇಳಿದ ತಕ್ಷಣ ಅಜ್ಜ ಅವ್ರಿಗೆ ಒಲ್ದು ವರ ಕೊಡ್ತಾ ಇದ್ದಾರೆ ಅಂತ. ಅದೆಲ್ಲ ಸುಳ್ಳು. ನೀವೇ ತಿಳ್ಕೊಳ್ಳಿ. ಒಂದ್ರ ಮೇಲೆ ಒಂದು ಹೂವು ಇಟ್ಟು ಭಾರ ಹಾಕಿದಾಗ ಅದೇನಾಗುತ್ತೆ ಹೇಳಿ, ಕೆಲವೊಂದು ಸೆಕೆಂಡ್ ಅಲ್ಲಿ ತಾನೇ ಅದು ಕೆಳಗಡೆ ಬೀಳುತ್ತೆ. ಈಗಲೂ ಪದೇ ಹೇಳ್ತಾ ಇದೀನಿ, ಭಾರ ಮೇಲೆ ಭಾರ ಹಾಕಿದ್ರೆ ಒಬ್ಬ ಮನುಷ್ಯನ ಮೇಲೆ ಇನ್ನೊಬ್ಬ ಮನುಷ್ಯ, ಅವನ ಮೇಲೆ ಇನ್ನೊಬ್ಬ ನಿಂತ್ಕೊಂಡ್ರೆ ಆಬ್ವಿಯಸ್ಲಿ ಕೆಳಗಡೆ ಇರೋನ್ ಬಿದ್ದೇ ಬೀಳ್ದಾಗ ಮೇಲ್ಗಡೆಯವರು ಬಿದ್ದೇ ಬೀಳ್ಬೇಕು. ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಅಷ್ಟೊಂದು ಭಕ್ತಿ ಇದ್ರೆ ದಯವಿಟ್ಟು ಆ ತರ ನಿಮ್ದು ಏನಾದ್ರು ಕೋರಿಕೆ ನೀವು ಅಷ್ಟೊಂದು ಭಕ್ತಿಯಿಂದ ಕೇಳ್ಕೊಂಡ್ರೆ ದೇವರಿಗೆ ದಾರ ಕಟ್ಟಿದ್ರೂ ನಿಮ್ಗದು ಬಿದ್ದೇ ಬೀಳುತ್ತೆ. ಅಷ್ಟು ಪವಾಡ ಅಂತ ಸೃಷ್ಟಿ ಆಗ್ಬೇಕಂದ್ರೆ. ಇವ್ರೀಗ ಎಲ್ಲಾ ಕಡೆ ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಹೂವ ಮೇಲೆ ಹೂವ ಇಟ್ಟಿ ಬೀಳ್ದ್ರೆ ಅದು ದೇವ್ರ ವರ ಕೊಡ್ತಾ ಇದ್ದಾರೆ ಅಂತ. ಅದು ಸುಳ್ಳು. ದಯವಿಟ್ಟು ನೀವೆಲ್ಲ ಎಜುಕೇಟೆಡ್ ತಿಳ್ಕೊಳ್ಳಿ. ಒಂದ್ರ ಮೇಲೆ ಒಂದಿಟ್ಟು ನೀವೇ ಬೇಕಾದ್ರೆ ಮನೇಲಿ ಅದನ್ನ ಪ್ರಯತ್ನ ಮಾಡಿ. ಹೂವ ಮೇಲೆ ಹೂವ ಇಟ್ರೆ ಅದು ತಾನೇ ಬಿದ್ದೇ ಬೀಳುತ್ತೆ. ಆಬ್ವಿಯಸ್ಲಿ ಅದು ಬೀಳಲೇಬೇಕದು. ದಯವಿಟ್ಟು ಈ ತರ ಮೋಸಕ್ಕೆ ನೀವು ಮೊರೆ ಹೋಗಕ್ ಹೋಗ್ಬೇಡಿ. ಇದನ್ನ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಅದು ಆಸ್ತಿಗೋಸ್ಕರ ಜಗಳ ಆಗಿರೋದು, ಅದು ಪ್ರಾಪರ್ಟಿ ಅವ್ರದ್ದಲ್ಲ. ಪ್ರಾಪರ್ಟಿಗೋಸ್ಕರ ಒಂದು ಸರ್ವೇಕಲ್ ಹಾಕಿ ಇವರು ಅದನ್ನ ಒಂದು ಸ್ಥಾಪನೆ ಮಾಡಿದ್ರು. ಬಟ್ ಅದಕ್ಕೆ ಇವತ್ತು ಅಂತ್ಯ ಸಿಕ್ಕಿದೆ. ಅಜ್ಜ ಮತ್ತೆ ಅವ್ರ ಪವಾಡನ ಸಾಬೀತುಪಡಿಸಿದ್ದಾರೆ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಮಂಗಳೂರಿನ ಕುತ್ತಾರಿಗೆ ಬನ್ನಿ, ಅಜ್ಜನ ಆಶೀರ್ವಾದ ಪಡೀರಿ. ದಯವಿಟ್ಟು ತುಳುನಾಡವರು ನಂಬಿರೋ ದೈವನ ಕಳಂಕ ತರಕ್ ಹೋಗ್ಬೇಡಿ. ಯಾವ್ಯಾವ ಜಾಗದಲ್ಲಿ ಆ ದೈವಗಳಾಗ್ಲಿ ದೇವರುಗಳಾಗ್ಲಿ ಅದು ಅಲ್ಲಿದ್ದೇನೆ ಚಂದ. ನಾವು ಅಲ್ಲಿ ಕಷ್ಟಪಟ್ಟು ಅಲ್ಲಿಗೆ ಹೋಗಿ ನಾವು ಫಲ ತಗೊಂಡ್ರೇನೆ ಅದಕ್ಕೊಂದು ಶ್ರಮ ಅಂತ ಸಿಗೋದು. ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ.